ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ವ್ಲಾಗ್ಸ್. ಇವತ್ತಿನ ರೆಸಿಪಿ ಏನು ಅಂತ ಹೇಳಿದ್ರೆ, ನನಗೆ ತುಂಬ ಜನ ಕೇಳ್ತಾ ಇದ್ರು, ನಮ್ಮ ಮನೇಲಿ ವಿಪ್ಪಿಂಗ್ ಕ್ರೀಮ್ ಇಲ್ಲ, ಸೊ ಬೀಟರ್ ಕೂಡ ಇಲ್ಲ, ನಾವು ಯಾವ ರೀತಿ ಐಸ್ ಕ್ರೀಮ್ ಮಾಡಬೇಕು ಅಂದರೆ ಮನೇಲಿ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ನಮಗೊಂದು ಐಸ್ ಕ್ರೀಮ್ನ ಹೇಳ್ಕೊಡಿ. ಯಾಕಂದರೆ ಮಕ್ಕಳಿಗೆ ಈಗ ಸಮ್ಮರ್ ಹಾಲಿಡೇಸ್ ಬಂದಿದೆ, ಅವ್ರು ಆಲ್ಮೋಸ್ಟ್ ಈ ಸಮ್ಮರಲ್ಲಿ ಐಸ್ ಕ್ರೀಮ್ ತಿನ್ನೋಕ್ಕೆ ಅವರು ತುಂಬಾ ಇಷ್ಟಪಡ್ತಾರೆ. ಹೊರಗಡೆ ಎಷ್ಟು ಅಂತ ಕೊಡಿಸೋದು, ತುಂಬಾ ಕೆಮಿಕಲ್ಸ್ ಹಾಕಿರ್ತಾರೆ ಅದಕ್ಕೆ. ಸೊ ಆ ಕಾರಣದಿಂದ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ಹೆಲ್ತಿಯಾಗಿ ಐಸ್ ಕ್ರೀಮ್ನ ಯಾವ ರೀತಿ ಮಾಡೋದು ಹೇಳ್ಕೊಡಿ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರನೇ ನಾನು ನಿಮಗೆ ಇವತ್ತು ಸಿಂಪಲ್ಲಾಗಿ ಮೂರು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಐಸ್ ಕ್ರೀಮ್ನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಕಸ್ಟರ್ಡ್ ಪೌಡರಿಂದ ಮಾಡುವಂಥ ಐಸ್ ಕ್ರೀಮ್. ಇದು ತುಂಬಾ ಈಸಿಯಾಗಿರುತ್ತೆ. ಐಸ್ ಕ್ರೀಮ್ ಮಾಡೋಕ್ಕೆ ಬರದೇ ಇರೋರು ಕೂಡ ಆರಾಮಾಗಿ ಇದನ್ನ ಮಾಡ್ಬೋದು ನೀವು ಮನೇಲೆ. ಮಕ್ಳಿಗೆಲ್ಲ ನೀವು ಐಸ್ ಕ್ರೀಮ್ನ ಆರಾಮಾಗಿ ಪ್ರಿಪೇರ್ ಮಾಡಿ ಕೊಡ್ಬೋದು. ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಹೋಗಿ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಅರ್ಧ ಲೀಟರಷ್ಟು ಸ್ಪೆಷಲ್ ಹಾಲು, ನಂದಿನಿ ಹಾಲನ್ನ ತೊಗೊಂಡಿದ್ದೀನಿ. ಇದೇ ತೊಗೋಬೇಕು ಅದೇ ತೊಗೋಬೇಕಂತ ಏನಿಲ್ಲ, ಇದರಲ್ಲೂ ಮಾಡ್ಬೋದು. ತುಂಬ ಫ್ಯಾಟ್ ಮಿಲ್ಕ್ ಇತ್ತು ಅಂತ ಹೇಳಿದ್ರೆ ಅದರಲ್ಲಿ ಐಸ್ ಕ್ರೀಮ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ಇಲ್ಲ ಅಂತ ಹೇಳೋರು ಇದರಲ್ಲೇ ನೀವು ಮಾಡ್ಬೋದು. ಇದಕ್ಕೆ ಹಸುವಿನ ಹಾಲಿಂದನೇ ಮಾಡಬೇಕಾ ಇಲ್ಲ ಬೇರೆ ಮಿಲ್ಕಿಂದನೂ ಮಾಡ್ಬೋದಾ ಅಂತ ನೀವು ಕೇಳ್ಬೋದು. ಇದಕ್ಕೆ ಬೇಕಾದರೆ ನೀವು ಎಮ್ಮೆ ಹಾಲು ಸಿಗುತ್ತಲ್ಲ ಅದರಲ್ಲೂ ಕೂಡ ಮಾಡ್ಬೋದು. ಅದು ತುಂಬಾ ಕ್ರೀಮಿ ಆಗಿರುತ್ತೆ, ತುಂಬಾ ಗಟ್ಟಿಗಿರುತ್ತೆ ಹಾಲು. ಅದರಿಂದ ಐಸ್ ಕ್ರೀಮ್ ತುಂಬಾ ಸಕ್ಕದಾಗಿ ಬರುತ್ತೆ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ಹಾಲು ಒಂದು ಕುದಿ ಬರೋ ಅಷ್ಟರಲ್ಲಿ ಇಲ್ಲಿ ಕಸ್ಟರ್ಡ್ ಮಿಲ್ಕ್ನ ಯಾವ ರೀತಿ ರೆಡಿ ಮಾಡೋದು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ನಾನಿಲ್ಲಿ ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ಕಸ್ಟರ್ಡ್ ಪೌಡರ್ ನಾನಿಲ್ಲಿ ಅರ್ಧ ಲೀಟರ್ ಹಾಲಿಗೆ 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ ಅದ್ರ ಫ್ಲೇವರ್ ನಾವು ತಿನ್ನಬೇಕಾದ್ರೆ ಬೈಕ್ ಸಿಗಬೇಕಲ್ವ, ಆ ಕಾರಣದಿಂದ. ನೀವು ಬೇಕಾದರೆ 1 ಸ್ಪೂನ್ನೇ ನೀವು ಹಾಕ್ಕೊಳ್ಬೋದು. ಬಟ್ ನಾವಿಲ್ಲಿ ಮಾಡ್ತಾ ಇರೋದೇ ರೆಸಿಪಿ ಬಂದು ಕಸ್ಟರ್ಡ್ ಪೌಡರಲ್ಲಿ ಮಾಡುವಂಥ ಐಸ್ ಕ್ರೀಮ್ ಆಗಿರುತ್ತೆ. ಆ ಕಾರಣದಿಂದ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ಚೂರು ಗಂಟಿಲ್ದಿರೋ ಥರ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟಿರಬಾರ್ದು, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಬಂದಿದ್ರೆ ಅದು ಸಾಕು. ಅದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಮತ್ತೀಗ ನೀವು ಕೇಳ್ಬೋದು, ಅದನ್ನ ಪೌಡ್ರೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾದ್ರೆ ನೀವು ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರಲ್ಲ, ಅದ್ರ ಬದಲು ನಾವು ಹಾಲನ್ನ ಹಾಕೊಂಡು ಮಿಕ್ಸ್ ಮಾಡ್ಬೋದಾ ಅಂತ. ಹೌದು, ನಿಮಗೆ ಕಂಫರ್ಟಬಲ್ ಅನಿಸುತ್ತೆ ನೀವು ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಅದನ್ನ. ಮತ್ತು ಚೆನ್ನಾಗಿ ಕೈ ಆಡಿಸ್ತಾನೇ ಇರಿ. ಏನಕ್ಕಂತ ಹೇಳಿದ್ರೆ ಕೆನೆ ಕಟ್ಟಬಾರ್ದು ಐಸ್ ಕ್ರೀಮ್ ಮಾಡಬೇಕಾದ್ರೆ ನಾವು. ಅದಕ್ಕೋಸ್ಕರ ಕೇಳ್ಬೋದು ನೀವು ಏನಕ್ಕೆ ಕೆನೆ ಕಟ್ಟಬಾರ್ದು ಅಂತ. ಕೆನೆ ಕಟ್ಟಿದ್ರೆ ಅಲ್ಲಲ್ಲಿ ಗಂಟು ರೀತಿ ಆಗುತ್ತೆ, ಗೊತ್ತು ನಿಮಗೆ ಕೆನೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸೋದಿಲ್ಲ ನಮಗೆ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಒಂದು ಕುದಿ ಬಂದಿತ್ತು. ಸೊ ನಾನಿಲ್ಲಿ 5-6 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ಬೆಲ್ಲನೂ ಕೂಡ ಆ್ಯಡ್ ಮಾಡ್ಬೋದು. ಸಕ್ಕರೆನೇ ಹಾಕ್ಕೊಳ್ಬೇಕಂತ ಏನೂ ಇಲ್ಲ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದು ಆ ಥರ ಕೆನೆ ಕಟ್ಟಿದೆ ಅಲ್ವಾ, ಆಲ್ಮೋಸ್ಟ್ ಕೈ ಆಡಿಸ್ತಾನೇ ಬನ್ನಿ, ಆವಾಗ ಕೆನೆ ಕಟ್ಟಲ್ಲ ಅದು. ಈಗ ಹಾಲು ಚೆನ್ನಾಗಿ ಕುದ್ದಿದೆ ಅಲ್ವಾ, ಈಗ ಅದಕ್ಕೆ ನಾವು ಆಗ್ಲೇ ಕಸ್ಟರ್ಡ್ ಪೌಡ್ರಲ್ಲಿ ಮಿಲ್ಕ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಗಂಟಾಗ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದ ನೀಟಾಗಿ ಒಂಚೂರು ಕೈ ಬಿಡ್ದಂಗೆ ತಿರುಗಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನೀವು ಮಿಕ್ಸ್ ಮಾಡ್ತಾ ಇದ್ದಂಗೆ ಹಾಲು ಗಟ್ಟಿ ಆಗಕ್ಕೆ ಬರುತ್ತೆ. ನೀವು ಕೇಳ್ಬೋದು ಆಗ್ಲೇ ಆ ಪೌಡರ್ನ ಒಂದು ಬೌಲ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರಲ್ವ, ನಾವು ಡೈರೆಕ್ಟ್ ಹಾಲ್ಗೆ ಹಾಕೊಳ್ಬೋದಾ ಅಂತ ಹೇಳ್ಬಿಟ್ಟು. ನಾವು ಡೈರೆಕ್ಟಾಗಿ ನಾವು ಹಾಲ್ಗೆ ಪೌಡರ್ನ ಹಾಕಿದ್ರೆ ಅದು ಇನ್ನೂ ಗಂಟಾಗ್ಬಿಡುತ್ತೆ, ಗಟ್ಟಿಗೆ ಆಗ್ತಾ ಬರ್ತಾ. ಆ ಕಾರಣದಿಂದ ನಾವು ಅದನ್ನ ಒಂದು ಬೌಲಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಮತ್ತು ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇದನ್ನ ಮಿಕ್ಸ್ ಮಾಡಬೇಕಾದ್ರೆ ವಾಲ್ಯೂಮು ಫುಲ್ಲು ಲೋ ಅಲ್ಲಿರಲಿ, ಫುಲ್ಲು ಹೈ ವಾಲ್ಯೂಮ್ ಕೊಡೋಕೆ ಹೋಗಬೇಡಿ. ಯಾಕಂದರೆ ತುಂಬ ಗಟ್ಟಿಗಾಗ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಆ ಕನ್ಸಿಸ್ಟೆನ್ಸಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟಿತ್ತು ಅಂತ ಹೇಳಿದ್ರೆ ನೀವು ಸ್ಟವ್ನ ಆಫ್ ಮಾಡಿಕೊಂಡು ಅದನ್ನು ಈ ಕಡೆ ಎತ್ತಿಟ್ಕೊಳ್ಬೋದು. ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ. ಹಾಗೆಯೇ ಡೈರೆಕ್ಟಾಗಿ ಯಾವುದೇ ಕಂಟೈನರ್ಗೆ ಹಾಕಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ. ಸೊ ಅದು ತಣ್ಣಗಾಗಾದ್ಮೇಲೆ ಒಂದು ನೀವು ಕಂಟೈನರ್ಗೆ ಹಾಕ್ಕೊಳ್ಬೇಕಾಗತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದು ಫುಲ್ಲು ತಣ್ಣಗಾದ್ಮೇಲೆ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಏರ್ ಔಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಏನೇನಿಲ್ಲ, ಟ್ಯಾಪ್ ಮಾಡ್ತಾ ಇದ್ದೀನಿ ಅಷ್ಟೇ ಅದನ್ನ.
ಈಗ ಇದನ್ನ ಒಂದು 4 to 5 hour ಫ್ರೀಝರ್ ಒಳಗಡೆ ಇಡಬೇಕು. ಫ್ರಿಡ್ಜಲ್ಲಿ ಇಡಬೇಡಿ, ಫ್ರಿಡ್ಜ್ ಒಳಗಡೆ ಫ್ರೀಝರ್ ಇರುತ್ತೆ ನೋಡಿ, ಅಲ್ಲಿ ಅದನ್ನ 4 to 5 hour ಇಡಬೇಕು. 5 hours ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಅದು ಸ್ವಲ್ಪ ಐಸ್ ಹಂಗೆ ಕ್ರಿಸ್ಟಲ್ ಫಾರ್ಮ್ ಆಗಿರುತ್ತೆ. ಈಗ ಇದನ್ನ ನಾವು ಏನು ಮಾಡಬೇಕಂದ್ರೆ ಸ್ಪೂನಲ್ಲಿ ಅದನ್ನ ಈ ಥರ ತಗೊಂಡು ಮಿಕ್ಸಿ ಒಳಗಡೆ ಹಾಕ್ಕೊಳ್ಬೇಕು. ಏನಕ್ಕೆ ಅಂತ ಹೇಳಿದ್ರೆ ಆ ಥರನೇ ತಿಂತಾ ಹೋದರೆ ಅದೊಂಥರ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸೊ ಆ ಕಾರಣದಿಂದ ನಾನಿಲ್ಲಿ ಹೊಸ್ದಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಅದನ್ನ ನಾವೀಗ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಬೇಕಾದರೆ ಇದಕ್ಕೆ ನೀವು ವಿಪ್ಪಿಂಗ್ ಕ್ರೀಮ್ ಇದ್ದವರು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲದೆ ಇದ್ದವರು ಬೇಡ. ನಾನಿಲ್ಲಿ ಯಾವುದೇ ರೀತಿ ವಿಪ್ಪಿಂಗ್ ಕ್ರೀಮ್ನ ಆ್ಯಡ್ ಮಾಡ್ತಾ ಇಲ್ಲ, ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ನೀವು ಮಿಕ್ಸಿಲಿ ಆಡಿಸ್ಕೊಳ್ಬೇಕಾದ್ರೆ ನಿಮ್ಮ ಮಿಕ್ಸಿಲಿ ವಿಪ್ ಅಂತ ಆಪ್ಷನ್ ಇರುತ್ತೆ, 1 2 3 ಆದಮೇಲೆ ವಿಪ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿಗೆ ಟರ್ನ್ ಮಾಡ್ಕೊಂಡು ಆಡಿಸ್ಕೊಳ್ಳಿ. ಯಾಕಂದರೆ ಈ ಥರ ತಿಕ್ಕಾಗಿ ಫ್ಲಫಿಯಾಗಿ ಬಂದಿರುತ್ತೆ ಐಸ್ ಕ್ರೀಮ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದನ್ನ ತಗೊಂಡು ಸೇಮ್ ಅದೇ ಕಂಟೈನರ್ ಒಳಗೆ ಹಾಕ್ಕೊಂಡು ಏರ್ ಔಟ್ ಮಾಡಿ ಆಮೇಲಿಂದ ನಾನಿಲ್ಲಿ ಕ್ಯಾಪ್ನ ಹಾಕಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದನ್ನು ಮಿನಿಮಮ್ಮು 8 hour ಡೀಪ್ ಫ್ರಿಡ್ಜಲ್ಲಿ ನಾವು ಇಡಬೇಕಾಗುತ್ತೆ. ಇಡಬೇಕಾದ್ರೆ ಅದನ್ನು ಹೈ ಮಾಡಿಬಿಟ್ಟು ಇಡಿ. ನಾನಿಲ್ಲಿ ಒಂದು ನೈಟ್ ಫುಲ್ಲು ಇಟ್ಟಿದ್ದೆ. ಈಗ ಬೆಳಿಗ್ಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ಎತ್ಕೊಂಡು ತಿನ್ಬಿಡ್ಬೇಕಂತ ಅನಿಸ್ತಿತ್ತು ನನಗಂತೂ. ಸಿಕ್ಕಾಪಟ್ಟೆ ಸಕ್ಕದಾಗಿ ಬಂತು ಮತ್ತು ಟೇಸ್ಟ್ ವೈಸ್ ಅಂತೂ ಸೂಪರ್ವಾಗಿತ್ತು. ಇಲ್ಲಿ ಸ್ಕೂಪ್ ಔಟ್ ಮಾಡೋದಕ್ಕೆ ನನ್ನ ಹತ್ರ ಯಾವುದೇ ರೀತಿ ಮಿಷಿನ್ ಇಲ್ಲ, ಏನೂ ಇಲ್ಲ. ಸೊ ಆ ಕಾರಣದಿಂದ ನಾನಿಲ್ಲಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ನೋಡಿ, ಅದರಲ್ಲಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಈ ಥರ ಸ್ಪೂನ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಸಾಂಬಾರು ಹಾಕೋಕ್ಕೆ ಯೂಸ್ ಮಾಡ್ತಾರೆ. ಸ್ಕೂಪ್ ಔಟ್ ಮಿಷಿನ್ ಇಲ್ಲ ಅಂತ ಹೇಳಿದವರು ನಾನು ಯಾವ ರೀತಿ ಮಾಡಿದ್ರೆ ನೀವು ಅದೇ ಥರ ಮಾಡಿ. ನಾನು ಅದನ್ನ ಒಂದು ಬೌಲೊಳಗೆ ಹಾಕ್ಕೊಂಡು ಮೇಲ್ಗಡೆ ಸ್ಪ್ರಿಂಕಲ್ಸ್ನ ಆ್ಯಡ್ ಮಾಡಿದ್ದೀನಿ. ಅದು ಆಪ್ಷನ್, ನಿಮಗೆ ಬೇಕಾದರೆ ಇದಕ್ಕೆ ಟುಟಿ ಫ್ರೂಟಿನೂ ಆ್ಯಡ್ ಮಾಡ್ಬೋದು. ವಿಡಿಯೋನೋಗಿ ನೋಡ್ಕೊಂಡು ಬಂದ್ರಲ್ವಾ, ಕೇವಲ ಅರ್ಧ ಲೀಟರ್ ಹಾಲನ್ನ ಯೂಸ್ ಮಾಡಿಕೊಂಡು ಐಸ್ ಕ್ರೀಮ್ನ ಯಾವ ರೀತಿ ಮಾಡೋದಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇದನ್ನು ನೀವು ಕೇಳ್ಬೋದು ಎಷ್ಟು ದಿನ ಇಟ್ಕೊಂಡು ತಿನ್ಬೋದು ಅಂತ. ಮಿನಿಮಮ್ 1 ತಿಂಗಳು ನೀವು ಆರಾಮಾಗಿ ಇಟ್ಕೊಂಡು ತಿನ್ಬೋದು, ಹಾಳಾಗ ಏನೂ ಚಾನ್ಸಸ್ ಇರಲ್ಲ ಇದರಲ್ಲಿ. ಯಾಕಂದರೆ ನಾವಿಲ್ಲಿ ಏನೇ ಕೆಮಿಕಲ್ಸ್ನ ಆ್ಯಡ್ ಮಾಡಿಲ್ಲ, ಆ ಕಾರಣದಿಂದ. ಮತ್ತು ಯಾರು 1 ತಿಂಗಳು ಇಟ್ಕೊಂಡು ತಿನ್ನಲ್ಲ ಬಿಡಿ, ಯಾಕಂದರೆ ಆಲ್ಮೋಸ್ಟ್ ಮನೇಲಿ ಮಕ್ಳಿರ್ತಾರೆ, ಅದು 1 ದಿನ ಇಲ್ಲ 2 ದಿನಕ್ಕೆ ಖಾಲಿ ಆಗೋಗ್ಬಿಡುತ್ತೆ. ಹೇಳ್ತಾ ಇರೋದಷ್ಟೇ, ಯಾರಾದರೂ ಕೇಳೋರು ಇಲ್ಲ ಅವ್ರಿಗೇನಾದರೂ ಕ್ವಶನ್ಸ್ ಇರುತ್ತಲ್ಲ ಅವ್ರಿಗೆ ನಾನು ಹೇಳ್ತಾ ಇರೋದು. ಮತ್ತು ನಾನು ಒಂದಷ್ಟು ಪ್ಲೇ ಲಿಸ್ಟ್ಗಳನ್ನ ಆ್ಯಡ್ ಮಾಡಿ ಇಟ್ಟಿದ್ದೀನಿ ನನ್ನ ಚಾನಲಲ್ಲಿ. ಸೊ ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನಾನ್ ವೆಜ್ ರೆಸಿಪೀಸು, ಇಲ್ಲ ಡೈಲಿ ವ್ಲಾಗ್ಸ್ಗಳು, ಐಸ್ ಕ್ರೀಮ್ ರೆಸಿಪೀಸು, ಸಮ್ಮರ್ ರೆಸಿಪೀಸ್ ಅಂತ ಒಂದಷ್ಟು ಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ಅಲ್ಲಿ ನೀವು ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ಆರಾಮಾಗಿ ಸಿಗುತ್ತೆ. ನಿಮ್ಗೆ ಯಾವ ರೆಸಿಪಿ ಬೇಕೋ ಆ ರೆಸಿಪಿಗಳು ಹುಡ್ಕೋ ಅಂತ ಅವಶ್ಯಕತೆ ಇರಲ್ಲ, ಅಷ್ಟೇ, ಇನ್ನೇನೂ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ, ಬಾಯ್, ಲಾಟ್ಸ್ ಆಫ್ ಲವ್.